ಏನೋ ಬಂದೋಬಸ್ತ್ನಲ್ಲಿ ಸಮಸ್ಯೆ ಆಯಿತು ಅಂತ IPS ಆಫೀಸರ್ಗಳ ಮೇಲೆ ಮುಖ್ಯಮಂತ್ರಿಗಳ ಕೈ ಎತ್ತೋ ಪರಿಸ್ಥಿತಿ ನಾವು ಬದುಕ್ತಿರುವಾಗ ಸಬ್ ಇನ್ಸ್ಪೆಕ್ಟರ್ ಆಗಿ ಮಾಡೋರೇನಿದೆ ರೀ? ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮ. ನನ್ನ ಹೇಳಿಕೆಯ ಬಗ್ಗೆ ಚರ್ಚೆಗಳಾದ್ರೆ ಆಗಲಿ. ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮ. ಮಾಡೋದಿದ್ರೆ ಪ್ರೈವೇಟ್ ಜಾಬಿಗೆ ಹೋಗಿ. ನಿಮ್ಮ ಕಷ್ಟಕ್ಕೆ, ನಿಮ್ಮ ಪ್ರತಿಭೆಗೆ, ನಿಮ್ಮ ಟ್ಯಾಲೆಂಟ್ಗೆ ತಕ್ಕಂತಹ ಪ್ರೋತ್ಸಾಹ ಅಲ್ಲಿ ಮಾತ್ರ ಸಿಗೋದು. ನೌಕರಿಗೆ ಸೇರಿಕೊಂಡ 1 ವರ್ಷದಲ್ಲಿ ನೀವು ನಿಮ್ಮ ಪ್ರತಿಭೆಯನ್ನು ತೋರಿಸಿದರೆ ನಿಮ್ಗಿಂತ 10 ವರ್ಷ ಸೀನಿಯರ್ಗಿಂತ ಮೇಲೆ ಹೋಗ್ತೀರಿ ನೀವು. ಸರ್ಕಾರಿ ನೌಕರಿ ಒಬ್ಬ ಅವಿವೇಕಿಗೆ, ಒಬ್ಬ ಮಹಿಳೆನಿಗೆ ಯಾವಾಗ ಪ್ರಮೋಷನ್ ಆಗುತ್ತೋ ನಿಮಗೂ ಅವಾಗಲೇ ಆಗಬೇಕು, ಅವನಿಗೆ ಯಾವಾಗ ಸ್ಯಾಲರಿ ಆಗುತ್ತೋ ಅವಾಗಲೇ ನಿಮಗೂ ಆಗಬೇಕು. ಈ ರಾಜ್ಯದಲ್ಲಿ 2,20,00,000 ಉದ್ಯೋಗಗಳನ್ನು ಖಾಸಗಿ ಕ್ಷೇತ್ರ ಕೊಟ್ಟಿದೆ, 7 ಲಕ್ಷ ಉದ್ಯೋಗಗಳನ್ನು ಸರ್ಕಾರಿ ಕ್ಷೇತ್ರ ಕೊಟ್ಟಿದೆ. ಇನ್ನು ಕೊಟ್ಟರು ಹಬ್ಬ ಅಂದ್ರೆ 2 ಲಕ್ಷ ಉದ್ಯೋಗಗಳನ್ನು ಕೊಡಬಹುದು. ಆ ಉದ್ಯೋಗ ತಗೊಳ್ಳೋದಕ್ಕೆ ಹಗಲು ರಾತ್ರಿ ಜನ ಚಡಪಡಿಸ್ತಿದ್ದಾರೆ, ಓದ್ತಿದ್ದಾರೆ, ಕೋರ್ಟ್ಗೆ ಅಪ್ಲಿಕೇಶನ್ ಹಾಕ್ತಾರೆ, ಫ್ರೀಡಂ ಪಾರ್ಕಿಗೆ ಒಂದು ಪ್ರತಿಭಟನೆ ಕೂತ್ಕೋತಾರೆ. ಇದನ್ನು ಹುಚ್ಚುತನ ಅನ್ನೋದೇ ಇನ್ನೇನು ಅನ್ಬೇಕು ನಾವು? ಹುಚ್ಚುತನ ಅನ್ನೋದೇ ಇನ್ನೇನು ಅನ್ಬೇಕು? ಹೊಸ ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ. ಪ್ರಪಂಚದಲ್ಲೇ ಅತಿ ಹೆಚ್ಚು ಬಿಲಿಯನೇರ್ಗಳ ಭಾರತದಲ್ಲಿದ್ದಾರೆ. ನಂಬರ್ 1 ಅತಿ ಹೆಚ್ಚು ಬಿಲಿಯನೇರ್ಗಳ ಭಾರತದಲ್ಲಿದ್ದಾರೆ. ಹಾಗೆ ಬಿಲಿಯನೇರ್ಗಳ ಆದವರ ಪೈಕಿ 87% ಫಸ್ಟ್ ಜನರೇಷನ್ ಬಿಲಿಯನೇರ್ಸ್. 87% ಜನ ಫಸ್ಟ್ ಜನರೇಷನ್ ಬಿಲಿಯನೇರ್ಸ್. ಅವರಿಗೆ ಕುಟುಂಬದ ಆಸ್ತಿ ಬಂದಿಲ್ಲ, ಅವರ ಅಪ್ಪ ಕೋಟ್ಯಾಧೀಶ ಆಗಿರಲಿಲ್ಲ, ಅವರಪ್ಪ ಏನೋ ಬಿಸ್ನೆಸ್ ಎಂಪೈರ್ನ ಕಟ್ಟಿ ಇಟ್ಟಿರಲಿಲ್ಲ. ಓ ನನ್ನ ಮಗ ಬಂದು ಆಳ್ತಾನೆ ಅಂತ. ನಿಮ್ಮಂಥವರ ಮನೆಯಿಂದ ಬಂದಂಥವರು ಇವತ್ತು ಉದ್ಯಮದ ಜಗತ್ತನ್ನು ಆಳ್ತಾ ಇದ್ದಾರೆ. ಪ್ರೇರಣೆ ಆಗಬೇಕಾಗಿರೋದು ಅವ್ರು ನಿಮಗೆ, ಅವರು ಪ್ರೇರಣೆ ಆಗ. ಎಲ್ಲೋ ವಯನಾಡಿನಲ್ಲಿ ಮುಸ್ತಫಾ ಅನ್ನೋ ಹುಡುಗ ಅವರಪ್ಪ 50 ರೂಪಾಯಿ ಕೂಲಿ ಮಾಡ್ತಿದ್ದಂತೆ. 50 ರೂಪಾಯಿ ಕೂಲಿ ಮಾಡ್ಕೊಂಡಿದ್ದ ಕೂಲಿಕಾರನ ಮಗ